ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಜನಪರ ಹೋರಾಟಗಾರರು ಹಾಗೆ ನಟರು ಆಗಿರುವ ಅಹಿಂಸಾ ಚೇತನ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ ಅವರೇ. ಹಾಗೆ ಎಂದಿನಂತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಮಂದಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಚೇತನ್ ಅವರೇ, ಅನೇಕ ವಿಚಾರಗಳಿಗೆ ನೀವು ಆಗಾಗ ಧ್ವನಿ ಎತ್ತುತ್ತಿರ್ತೀರಿ, ಬಹಳ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾ ಮೂಲಕ. ಈ RSS ಬ್ಯಾನ್ ವಿಚಾರ ಇರಬಹುದು, ಅಥವಾ ಇತ್ತೀಚೆಗೆ ನಡೀತಾ ಇರುವ ನ್ಯಾಷನಲ್ ಆಂಥಮ್ ವರ್ಸಸ್ ವಂದೇ ಮಾತರಂ ಅನ್ನೋ ಕಾಂಟ್ರವರ್ಸಿ, ಪ್ರತ್ಯೇಕ ಲಿಂಗಾಯತ ಧರ್ಮ, ಹೀಗಾಗಿ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನ ನಿಮಗೆ ಹಾಕಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರೋದು. ಮೊದಲಾಗಿ ನಿಮ್ಮ ಐಡಿಯಾಲಜಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ಹಾಗಾಗಿ ಅಲ್ಲಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ. ಕೆಲವೊಂದಷ್ಟು ಪ್ರಶ್ನೆಗಳು ಹಾರ್ಶ್ ಅನ್ನಿಸಬಹುದು, ಆದ್ರೆ ನಿಮಗೆ ನಿಮ್ಮ ಅನುಯಾಯಿಗಳು ಅಥವಾ ನಿಮ್ಮನ್ನ ವಿರೋಧಿಸುವವರು ಇದೇ ಭಾಷೆಯಲ್ಲಿ ಪ್ರಶ್ನೆ ಕೇಳ್ತಿರೋದ್ರಿಂದ ಹಾಗೇನೆ ನೇರವಾಗಿ ಪ್ರಶ್ನೆ ಕೇಳೋ ಪ್ರಯತ್ನ ಮಾಡ್ತೀನಿ. ಹಾರ್ಡ್ ಕೋರ್ ಬಲಪಂಥೀಯ ಸಿದ್ಧಾಂತವನ್ನ ವಿರೋಧಿಸ್ತಾ ಇದ್ದ ಚೇತನ್ ಅವರು ಇದ್ದಕ್ಕಿದ್ದ ಹಾಗೆ ಬಲಪಂಥೀಯರನ್ನ, RSS ಅನ್ನ ಬಿಜೆಪಿಯ ಬೂಟ್ನೆಕ್ಲಿಕ್ಕೆ ಪ್ರಾರಂಭ ಮಾಡಿದ್ ಯಾಕೆ? ಬಿಜೆಪಿ ಬಲಪಂಥಿ ಸಿದ್ಧಾಂತ ನಮಗೆ ಯಾವಾಗಲೂ 100 ವರ್ಷಗಳಿಂದ ನಮಗೆ ಸೈದ್ಧಾಂತಿಕವಾಗಿ ವಿರೋಧನೇ. ಅವತ್ತಿಂದನೂ ವಿರೋಧ, 1925 ವಿರೋಧ, ಇವತ್ತಿಗೂ 2025 ವಿರೋಧ ಇದೆ. ಆದರೆ ಹಿಂದುತ್ವ ಬಲಪಂಥಿ ಮಾತ್ರ ನಮಗೆ ಸೈದ್ಧಾಂತಿಕ ವಿರೋಧ ಅಲ್ಲ. ನಮ್ಮಂತ ಸತ್ಯಪಂಥಿಯವರು, ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ಅವರು, ನಮ್ಮ ವಿರೋಧಿಗಳು ಬಲಪಂಥಿನೂ ಇದೆ, ಯಥಾಸ್ಥಿತಿ ಮನುವಾದ, ಗಾಂಧಿವಾದ ಇದೆ, ಮಧ್ಯಪಂಥಿನೂ ಇದೆ, ಮತ್ತೆ ಕಮ್ಯುನಿಸ್ಟ್ ಎಡಪಂಥಿನೂ ನಾವು ಸೈದ್ಧಾಂತಿಕ ಪ್ರಶ್ನೆ ಮಾಡ್ತೀವಿ. ಸೊ ಲೆಫ್ಟ್, ರೈಟ್ ಅಂಡ್ ಸೆಂಟರ್ ಈ ಮೂರನ್ನು ಪ್ರಶ್ನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಒಂದು ಭಾರತೀಯ ಪಂಥ ಅಂತಾರೆ. ನಾವು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ಮತ್ತೆ ಬೇರೆ ಬೇರೆ ಒಂದು ಸಮಾನತೆ ಸಾರಿರೋರ್ನ ಒಂದು ಸತ್ಯ ಪಂಥ ಅಂತ ಹೇಳ್ತೀವಿ. ಸೊ ಒಂದೊಂದು ಇಶ್ಯೂನಲ್ಲಿ ನಾವು ಬಿಜೆಪಿ ಜೊತೆನೂ ಒಪ್ಕೋಬಹುದು, ಆದ್ರೆ ಒಂದೊಂದು ಇಶ್ಯೂನಲ್ಲಿ ನಾವು ಮಧ್ಯಪಂಥಿ ಜೊತೆನೂ ಒಪ್ಕೋಬಹುದು, ಎಡಪಂಥಿ ಜೊತೆನೂ ಸಹಮತ ಇರಬಹುದು. ಆದ್ರೆ ಅನೇಕ ರೀತಿಯಲ್ಲಿ ಸೈದ್ಧಾಂತಿಕವಾಗಿ ವ್ಯತ್ಯಾಸಗಳಿದೆ. ಅವ್ರು ಬೇರೆ, ನಾವು ಬೇರೆ. ಬಟ್ ಇನ್ ಜನರಲ್ ಹೆಂಗಿದೆ ಸಮಾಜದಲ್ಲಿ ಅಂತಂದ್ರೆ, ಒಂದ ಬಲಪಂಥೀಯ ಅಥವಾ ಎಡಪಂಥೀಯ ಆಯ್ತು, ನಮ್ಗೆ ಎರಡು ಸಿದ್ಧಾಂತಗಳಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ ಅಂದವರು ತಮ್ಮದೇ ಆದ ಒಂದು ಮಧ್ಯಸ್ಥಿಕೆಯಲ್ಲಿ ಸಾಕ್ತಾ ಇರ್ತಾರೆ. ನೀವು ಲೆಫ್ಟು ಅಲ್ಲ, ರೈಟು ಅಲ್ಲ, ಸೆಂಟರು ಅಲ್ಲ ಅಂತಂದ್ರೆ ನೀವು ಯಾವ ಐಡಿಯಾಲಜಿ, ಯಾವ ಸಿದ್ಧಾಂತವನ್ನ ಪಾಲನೆ ಮಾಡ್ತಿದ್ದೀರಿ? ನೋಡಿ, 100 ವರ್ಷದ ಹಿಂದೆ 1925 ಒಂದು ಕ್ರಿಟಿಕಲ್ ವರ್ಷ. ಅದು ನಮ್ಗೇನಾಗುತ್ತೆ ಅಂದ್ರೆ 1885 ಕಾಂಗ್ರೆಸ್ ಪಾರ್ಟಿ ಅನ್ನೋದು ಶುರುವಾಯಿತು. 85 ಕಾಂಗ್ರೆಸ್ ಪಾರ್ಟಿ ಶುರುವಾಗಿದ್ದು ಬ್ರಿಟಿಷರ ಕಲೋನಿಯಲಿಸಂ ಇಂದ ಎಲ್ಲೋ ಒಂದ್ ಕಡೆ ಅಧಿಕಾರ ಹಿಡಿಬೇಕು ಅಂತ 1885 ಕಾಂಗ್ರೆಸ್ ಶುರುವಾಯಿತು. ಕಾಂಗ್ರೆಸ್ ಶುರುವಾಗಿದ್ದು ಪರಿವರ್ತನೆಗೋಸ್ಕರ ಅಲ್ಲ, ಕಾಂಗ್ರೆಸ್ ಶುರುವಾಗಿದ್ದು ಉತ್ತಮ ಸಮಾಜಕ್ಕೋಸ್ಕರ ಅಲ್ಲ. ಬ್ರಿಟಿಷ್ ರಾಜಿಂದ ನಾವು ಅಧಿಕಾರ ಹಿಡಿಬೇಕು ಅಂತ ಪ್ರಭಾವಿ ಗಂಡಸರು ಅದನ್ನ ಒಂದು ಶುರು ಮಾಡಿಕೊಂಡು ಅದನ್ನ ಶುರುವಾಗಿತ್ತು. ಅದನ್ನ ಅವರು ಪರಿವರ್ತನೆ ಕೊಡ್ತಾ ಇರ್ಲಿಲ್ಲ, ಒಂದು ಉತ್ತಮ ಸಮಾಜಕ್ಕೆ ಕೊಡ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಆ ಗಾಂಧಿವಾದ, ಆ ಯಥಾಸ್ಥಿತಿ, ಆ ಮನುವಾದಕ್ಕೆ 3 ಸೈದ್ಧಾಂತಿಕ ನೆಲೆಗಟ್ಟು 100 ವರ್ಷದಿಂದ ಬೆಳೀತು. ಒಂದ್ ಕಡೆ ಹಿಂದುತ್ವ, ಅದು ಸಾವರ್ಕರ್ ಅವರು ಕೊಟ್ಟಿರೋ ಟರ್ಮು, ರೈಟ್ ವಿಂಗ್ ನಲ್ಲಿ ನಾಗ್ಪುರ್ನಲ್ಲಿ ಹಿಂದುತ್ವ ಬಲಪಂಥಿ ಬೆಳೀತು. ಅದೇ ವರ್ಷ 1925 ಕಾನ್ಪುರ್ನಲ್ಲಿ MN ರಾಯ್ ಮತ್ತೆ ಕಮ್ಯುನಿಸ್ಟ್ CPI ಪಕ್ಷ ಅನ್ನೋದು ಶುರುವಾಯಿತು, ಎಡಪಂಥಿ. ಅಲ್ಲೂ ಎಡಪಂಥಿ, ಬಲಪಂಥಿ ಮತ್ತೆ ಯಥಾಸ್ಥಿತಿ ಕಾಂಗ್ರೆಸ್ನ ಮಧ್ಯಪಂಥಿ ಅಂತ ಆಯ್ತು. ಅದೇ 100 ವರ್ಷದ ಮೇಲಿಂದ ನಮ್ಮ ಸಿದ್ಧಾಂತ, ಯಾರು ಜ್ಯೋತಿಬಾ ಫುಲೆಯಿಂದ ಹಿಡಿದು ಅಂಬೇಡ್ಕರ್, ಪೆರಿಯಾರ್ ಅಂತವರು 100 ವರ್ಷಗಳಿಂದ ಸತ್ಯ ಪಂಥದ ಮುಖಾಂತರ ಆ ಒಂದು ಮನುವಾದ ಯಥಾಸ್ಥಿತಿನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು 3 ಜನ, ಎಡಪಂಥಿ, ಬಲಪಂಥಿ ಮತ್ತೆ ನಮ್ಮ ಸತ್ಯಪಂಥ 3 ಕೂಡ ಪರಿವರ್ತನೆಗೋಸ್ಕರ ನಿಂತಿರೋದು. ನಾವು 3 ಕೂಡ ಯಥಾಸ್ಥಿತಿ ನಮಗೆ ದೊಡ್ಡ ಹೆಡಂಭೂತ, ದೊಡ್ಡ ಶತ್ರು. ಬಟ್ ಹಾಗಿದ್ದಾಗ ನಾವು 3 ಒಂದೇ ಆಗಲ್ಲ. ನೀವು ಸತ್ಯಪಂಥ ಅಂತೀರಿ, ಸಮಾನತೆ ಅಂತೀರಿ, ಸಮಾನ ಸಮಾಜ ಅಂತ ಮಾತನಾಡ್ತೀರಿ. ಬಟ್ ನಿಮ್ಮ ಇತ್ತೀಚಿನ ಕೆಲ ನಡೆ ನುಡಿ ಹಾಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳ ಮೂಲಕ ಜನ ನಿಮ್ಮನ್ನ ಹೆಂಗ್ ಜಡ್ಜ್ ಮಾಡ್ತಿದ್ದಾರೆ ಅಂದ್ರೆ, ಅನುಕೂಲ ಸಿಂಧುತ್ವ ಅಷ್ಟೇ, ಇವ್ರದ್ದು ಯಾವುದೇ ಒಂದು ವಾದ ಅಲ್ಲ, ಯಾವ ವಾದದಿಂದ ತಮ್ಮ ವಾದಕ್ಕೆ ಅನುಕೂಲ ಸಿಗುತ್ತೋ ಆ ಕಡೆಗೆ ಶಿಫ್ಟ್ ಆಗೋರು. ಹಿ ಹಿಮ್ಸೆಲ್ಫ್ ಈಸ್ ಕನ್ಫ್ಯೂಸ್ಡ್ ಅಂಡ್ ಹಿ ಇಸ್ ಟ್ರೈಂಗ್ ಟು ಕನ್ಫ್ಯೂಸ್ ದ ಸೊಸೈಟಿ, ಹೀಗೂ ಕೂಡ ವ್ಯಾಖ್ಯಾನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಅವ್ರ ರೀತಿಯಲ್ಲಿ ವ್ಯಾಖ್ಯಾನಿಸಬೇಕು, ಅವ್ರ ಇಂಟರ್ಪ್ರಿಟೇಷನ್ಗೆ ಅದು ಬಿಟ್ಟಿದ್ದು. ಇದು ಯಾರು ಹೇಳ್ತಾ ಇದ್ದಾರೆ, ಅವರು ಯಾವ ದೃಷ್ಟಿಕೋನದಿಂದ ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗುತ್ತೆ. ನನ್ನ ಅಭಿಪ್ರಾಯ ಪ್ರಕಾರ, ನನ್ನ ವಾದ ಪ್ರಕಾರ, ಯಾರಾದ್ರೂ ಇವತ್ತಿನ ದಿನ 2800 ಮತ್ತು 2900 ಪಕ್ಷಗಳು ಇವತ್ತು ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಅವರೆಲ್ಲ ಬೇರೆ ಬೇರೆ ಹಂತಕ್ಕೆ ನಾವು ಸಂವಿಧಾನ ಪರ, ನಾನು ಸಂವಿಧಾನ ಜೇಬಿಂದ ತೆಗಿತೀನಿ, ಸಂವಿಧಾನ ಜಾಥಾ ಮಾಡ್ತೀನಿ, ಸಂವಿಧಾನ ಪೀಠಕ್ಕೆ ಕಂಠಪಾಠ ಮಾಡ್ತೀವಿ ಅಂತ ಹೇಳ್ತಾರೆ. ಆ 2900 ಪಕ್ಷಗಳು ನನ್ನ ಹೇಳೋ ಪ್ರಕಾರ ಯಾರು ಕೂಡ ಸಂವಿಧಾನ ಎತ್ತಿಡಿತಾ ಇಲ್ಲ. ಯಾರಾದ್ರೂ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಾ ಇದ್ದಾರೆ ಅಂದ್ರೆ ನಮ್ಮಂತ ಸಮಾಜ ಸಮಾನತಾವಾದಿಗಳು ಮಾತ್ರ. ಸೊ ಸತ್ಯಪಂಥನೇ ಸಂವಿಧಾನ ಎತ್ತಿಡಿತಾ ಇರೋದು. ನಿಮ್ಮ ಅಧ್ಯಯನ ಏನು, ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಇಷ್ಟೆಲ್ಲ ಮಾತನಾಡುವವರು ಅಂಬೇಡ್ಕರ್ ಅವರನ್ನು ಏನು ಓದ್ಕೊಂಡಿದ್ದಾರೆ, ಸಂವಿಧಾನದ ಬಗ್ಗೆ ಎಷ್ಟರ್ಥ ಮಾಡ್ಕೊಂಡಿದ್ದಾರೆ? ಇನ್ನೂ ನೇರವಾಗಿ ಹೇಳ್ತೀನಿ, ನಿಮ್ಮ ಕಮೆಂಟ್ ಬಾಕ್ಸ್ ಗಳಲ್ಲಿ ಬರ್ತಿರುವ ಕಮೆಂಟ್, ಡ್ರಗ್ ಮಾಡಿ ಪುಸ್ತಕ ಓದೋದನ್ನ ಬಿಟ್ಟು ಸರಿಯಾದ ಮನಸ್ಥಿತಿಯಲ್ಲಿ ಓದಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಚೇತನ್ ಅವರು ಅದನ್ನ ಮಾಡ್ತಿಲ್ಲ. ನಿಮ್ಮದೇ ಕಾಮೆಂಟ್ ಬಾಕ್ಸ್ ನ ಕಾಮೆಂಟ್ ಸರ್.
ಕಾಮೆಂಟ್ ಮಾಡಕ್ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ನಮಗೆ ಅದನ್ನ ನಾವೆಲ್ಲ ಹೇಳ್ದಂಗೆ ಯಾವ ದೃಷ್ಟಿಕೋನದಿಂದ ಕಾಮೆಂಟ್ ಮಾಡ್ತೀರಾ, ನಿಮ್ಮ ಒಂದು ರೀತಿಯ ಬಯಸ್ಗಳೇ, ನಿಮ್ಮ ಒಂದು ರೀತಿಯ ಪೂರ್ವಾಗ್ರಹ ಪೀಡಿತಗಳಿಗೆ ಪ್ರಶ್ನೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನ್ ತಪ್ಪಾಗಲ್ಲ. ಸರಿ, ಹಾಗಾದ್ರೆ ನಿಮ್ಮ ಅಧ್ಯಯನದ ಬಗ್ಗೆನೇ ಹೇಳ್ಬಿಡಿ. ಎಷ್ಟು ಓದ್ಕೊಂಡಿದ್ದೀರಿ, ಏನ್ ಓದ್ಕೊಂಡಿದ್ದೀರಿ, ಆ ಓದಿನಿಂದ ಬರ್ತಿರುವ ಕಾನ್ಫಿಡೆನ್ಸ್ ನಿಜಕ್ಕೂ ಅದು ಕಾನ್ಫಿಡೆನ್ಸ್ ಅಥವಾ ಅಲ್ಲೊಂಚೂರು ಇಲ್ಲೊಂಚೂರು ತಿಳಿದು ಮಾತನಾಡ್ತಿರೋದು ಅಷ್ಟೇನಾ ಅಂತ? ನಾವೆಲ್ಲರೂ ಕಲಿಯೋ ಪ್ರಕ್ರಿಯೆನಲ್ಲೇ ಇದೀವಿ. ಎಷ್ಟು ಓದಿದ್ರು ಸಾಲದು, ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟೇ ಇರುತ್ತೆ. ಬಟ್ ನಾನು ಅಮೆರಿಕದಲ್ಲಿ ಯೇಲ್ ವಿಶ್ವವಿದ್ಯಾಲಯದಲ್ಲಿ ಓದಿ, ಅಲ್ಲೂ ಕೂಡ ಸೌತ್ ಏಷ್ಯನ್ ಸ್ಟಡೀಸ್, ಅದರ ಮೇಲೆ ರಂಗಭೂಮಿ ಆಗಿರ್ಬೋದು, ಇತಿಹಾಸ, ಸಾಹಿತ್ಯ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಎಲ್ಲ ಒಂದು ದಕ್ಷಿಣ ಏಷ್ಯಾಕ್ಕೆ ಸಂಬಂಧಪಟ್ಟಿರೋ 8 ದೇಶಗಳಿಗೆ ಸಂಬಂಧಪಟ್ಟಿರೋ ಡಿಗ್ರಿ ಮಾಡಿ, ಅದರ ನಂತರ ಒಂದು ಸ್ಕಾಲರ್ಶಿಪ್ ಮಾಡಿ, ಇಲ್ಲೂ ಕೂಡ ನಾನು ಬೇರೆ ಬೇರೆ ರೀತಿಯಲ್ಲಿ 20 ವರ್ಷಗಳಿಂದ ಕರ್ನಾಟಕದಲ್ಲಿದ್ದು ಎಲ್ಲ ಒಂದು ಅನೇಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಕ್ರಿಯೆನಲ್ಲಿ ಇದ್ದೀನಿ. ನಾನು ಹೇಳೋದಲ್ಲ, ನನ್ನ ಪ್ರಕಾರ ಸಂವಿಧಾನಾತ್ಮಕವಾಗಿದೆ ಮತ್ತೆ ಸತ್ಯ ಇದೆ. ಆದರೆ ಅದಕ್ಕೆ ವಿರೋಧ ಬರಬಾರ್ದು ಅಂತ ಹೇಳ್ತಾ ಇಲ್ಲ. ವಿರೋಧಗಳಿಂದ ನಾನು ಕಲಿತಾ ಬರ್ತೀನಿ. ಆ ವಿರೋಧಗಳು ಉತ್ತಮವಾಗಿದ್ದರೆ ನಾನು ಖಂಡಿತ ಕಲಿಬಹುದು. ಬಟ್ ಆ ವಿರೋಧಗಳು ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ವಿಚಾರಧಾರೆ ಅಲ್ಲದೆ ವೈಯಕ್ತಿಕ ಟೀಕೆಗಳಿದ್ರೆ ಅದು ಕೇವಲ ಅವರ ಸಣ್ಣತನಗಳು ಕಾಣತ್ ಹೊರತು ಅದು ನಿಜವಾಗ್ಲೂ ನಾನು ಅದರಿಂದ ಏನ್ ಕಲಿಬಲ್ಲೆ ಅಂತ ನನಗೆ ಗೊತ್ತಾಗಲ್ಲ. ನಮಗೆ ವಿಚಾರಗಳ ಬಗ್ಗೆ ಇಳಿಯೋಕು ಮುಂಚೆ ಒಂದು ನಿಮ್ಮ ಬಗ್ಗೆ ಇತ್ತೀಚಿನ ವಿಶ್ಲೇಷಣೆಗಳಲ್ಲಿ ಬಂದ ಒಂದು ಕಾಮೆಂಟ್ ಅನ್ನ ಪ್ರಶ್ನೆಯಾಗಿ ನಿಮಗೆ ಕೇಳ್ತೀನಿ. ಚೇತನ್ ಅವರಿಗೆ ಮೇಲ್ಜಾತಿ ಹಾಗೆ ಮೇಲ್ವರ್ಗದ ಅಹಂ ಸಿಕ್ಕಾಪಟ್ಟೆ ಇದೆ. ತಾನು ಹುಟ್ಟಿದ ಸಮಾಜದ ಉದ್ಧಾರಕ್ಕಾಗಿ ಬಂದಿರುವ ವಿಮೋಚಕ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಪ್ರಚಾರದ ಗೀಳು ಹತ್ಬಿಟ್ಟಿದೆ ಚೇತನ್ ಅವರಿಗೆ. ಅಂದ್ರೆ ತಾನೇನೋ ದೊಡ್ಡ ತ್ಯಾಗ ಮಾಡಿ ಸಮಾಜದ ಉದ್ಧಾರಕ್ಕೆ ಬಂದಿರುವ ಅವಧೂತ ಅನ್ನೋ ರೀತಿಯಲ್ಲಿ ಚೇತನ್ ಅವರು ವರ್ತನೆ ಮಾಡ್ತಿದ್ದಾರೆ. ನಾನ್ ನೋಡಿ, ಮೇಲ್ಜಾತಿಯಲ್ಲಿ ಪ್ರಭಾವಿ ಜಾತಿನ ಹುಟ್ಟಿದ್ದೀನಿ, ಪ್ರಭಾವಿ ಲಿಂಗಕ್ಕೆ ಹುಟ್ಟಿದ್ದೀನಿ, ಪ್ರಭಾವಿ ದೇಶಕ್ಕೂ ಹುಟ್ಟಿದ್ದೆ, ಪ್ರಭಾವಿ ಕುಟುಂಬದಲ್ಲಿ ಆರ್ಥಿಕವಾಗೂ ಶಿಕ್ಷಣದಲ್ಲೂ ಹುಟ್ಟಿದ್ದೀನಿ. ಇದ್ಯಾವುದು ನಾನು ಮಾಡಿರೋ ಪುಣ್ಯದಿಂದ ಅಲ್ಲ, ಇದು ನಾನು ಮಾಡಿರೋ ಅಥವಾ ಪಾಪದಿಂದನೂ ಪ್ರಶ್ನೆ ಬರಲ್ಲ. ಇದು ಒಂದು ಬೈ ಚಾನ್ಸ್ ಆಗಿ ಹುಟ್ಟಿ ಈ ಅನ್ಯಾಯದ ವ್ಯವಸ್ಥೆ ನಾನು ಬಹಳ ಪಡೆದಿದ್ದೀನಿ. ನಮ್ಮ ವಾದದಲ್ಲಿ ಯಾರು ಜಾಸ್ತಿ ಪಡೆದಿರ್ತಾರೋ ಅವರು ಜಾಸ್ತಿ ವಾಪಸ್ ಕೊಡಬೇಕು ಸಮಾಜಕ್ಕೆ. ಅದೇ ನ್ಯಾಯದ ಪರಿಕಲ್ಪನೆ. ಯಾರು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ನಮಗೆ ಒಂದು ನಾನು ಹುಟ್ಟಿರೋದ್ರಿಂದ ಅಹಂಕಾರ ಅಲ್ಲ. ನನಗೆ ನನ್ನ ಪ್ರಕಾರ ಇಷ್ಟೊಂದು ಸವಲತ್ತಿಂದ ಹುಟ್ಟಿರೋದೇ ಒಂದು ದೊಡ್ಡ ಅನ್ಯಾಯ ನನ್ನ ಪ್ರಕಾರ. ಅಂದ್ರೆ ನನಗಾಗಿರೋ ಅನ್ಯಾಯ ಅಲ್ಲ, ಈ ವ್ಯವಸ್ಥೆಯಲ್ಲಿ ನಡೀತಿರೋ ಅನ್ಯಾಯಕ್ಕೆ ತುಪ್ಪ ಸುರಿತಾ ಇದೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಜಾಸ್ತಿ ಪಡೆದಿರೋ ನನ್ನಂತವನು ಜಾಸ್ತಿ ವಾಪಸ್ ಕೊಟ್ಟು ಒಂದು ಸಮಾಜ ಕಟ್ಟಬೇಕು. ಸರಿ, ಈ ವಿಚಾರಗಳ ಬಗ್ಗೆ ಇಳಿಯೋಕು ಮುಂಚೆ ಒಂದು ನಿಮ್ಮ ಬಗ್ಗೆ ಇತ್ತೀಚಿನ ವಿಶ್ಲೇಷಣೆಗಳಲ್ಲಿ ಬಂದ ಒಂದು ಕಾಮೆಂಟ್ ಅನ್ನ ಪ್ರಶ್ನೆಯಾಗಿ ನಿಮಗೆ ಕೇಳ್ತೀನಿ. ಚೇತನ್ ಅವರಿಗೆ ಮೇಲ್ಜಾತಿ ಹಾಗೆ ಮೇಲ್ವರ್ಗದ ಅಹಂ ಸಿಕ್ಕಾಪಟ್ಟೆ ಇದೆ. ತಾನು ಹುಟ್ಟಿದ ಸಮಾಜದ ಉದ್ಧಾರಕ್ಕಾಗಿ ಬಂದಿರುವ ವಿಮೋಚಕ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಪ್ರಚಾರದ ಗೀಳು ಹತ್ಬಿಟ್ಟಿದೆ ಚೇತನ್ ಅವರಿಗೆ. ಅಂದ್ರೆ ತಾನೇನೋ ದೊಡ್ಡ ತ್ಯಾಗ ಮಾಡಿ ಸಮಾಜದ ಉದ್ಧಾರಕ್ಕೆ ಬಂದಿರುವ ಅವಧೂತ ಅನ್ನೋ ರೀತಿಯಲ್ಲಿ ಚೇತನ್ ಅವರು ವರ್ತನೆ ಮಾಡ್ತಿದ್ದಾರೆ. ನಾನ್ ನೋಡಿ, ಮೇಲ್ಜಾತಿಯಲ್ಲಿ ಪ್ರಭಾವಿ ಜಾತಿನ ಹುಟ್ಟಿದ್ದೀನಿ, ಪ್ರಭಾವಿ ಲಿಂಗಕ್ಕೆ ಹುಟ್ಟಿದ್ದೀನಿ, ಪ್ರಭಾವಿ ದೇಶಕ್ಕೂ ಹುಟ್ಟಿದ್ದೆ, ಪ್ರಭಾವಿ ಕುಟುಂಬದಲ್ಲಿ ಆರ್ಥಿಕವಾಗೂ ಶಿಕ್ಷಣದಲ್ಲೂ ಹುಟ್ಟಿದ್ದೀನಿ. ಇದ್ಯಾವುದು ನಾನು ಮಾಡಿರೋ ಪುಣ್ಯದಿಂದ ಅಲ್ಲ, ಇದು ನಾನು ಮಾಡಿರೋ ಅಥವಾ ಪಾಪದಿಂದನೂ ಪ್ರಶ್ನೆ ಬರಲ್ಲ. ಇದು ಒಂದು ಬೈ ಚಾನ್ಸ್ ಆಗಿ ಹುಟ್ಟಿ ಈ ಅನ್ಯಾಯದ ವ್ಯವಸ್ಥೆ ನಾನು ಬಹಳ ಪಡೆದಿದ್ದೀನಿ. ನಮ್ಮ ವಾದದಲ್ಲಿ ಯಾರು ಜಾಸ್ತಿ ಪಡೆದಿರ್ತಾರೋ ಅವರು ಜಾಸ್ತಿ ವಾಪಸ್ ಕೊಡಬೇಕು ಸಮಾಜಕ್ಕೆ. ಅದೇ ನ್ಯಾಯದ ಪರಿಕಲ್ಪನೆ. ಯಾರು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ನಮಗೆ ನಾನು ಹುಟ್ಟಿರೋದ್ರಿಂದ ಅಹಂಕಾರ ಅಲ್ಲ, ನನಗೆ ನನ್ನ ಪ್ರಕಾರ ಇಷ್ಟೊಂದು ಸವಲತ್ತಿಂದ ಹುಟ್ಟಿರೋದೇ ಒಂದು ದೊಡ್ಡ ಅನ್ಯಾಯ ನನ್ನ ಪ್ರಕಾರ. ಅಂದ್ರೆ ನನಗಾಗಿರೋ ಅನ್ಯಾಯ ಅಲ್ಲ, ಈ ವ್ಯವಸ್ಥೆಯಲ್ಲಿ ನಡೀತಿರೋ ಅನ್ಯಾಯಕ್ಕೆ ತುಪ್ಪ ಸುರಿತಾ ಇದೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಜಾಸ್ತಿ ಪಡೆದಿರೋ ನನ್ನಂತವನು ಜಾಸ್ತಿ ವಾಪಸ್ ಕೊಟ್ಟು ಒಂದು ಸಮಾಜ ಕಟ್ಟಬೇಕು.